ವರ್ಗ ಜಮೀನ್ದಾರ್ ಮಗಳು ಹಾವು ಕಟ್ಟಿ ಸತ್ತಿದ್ದ ಜಾಗದಲ್ಲಿ ಇನ್ನೊಬ್ಳು ಸತ್ತಿದ್ದಾಳೆ. ಹೌದಾ? ಅಯ್ಯೋ ಹೋಗೋಣ. ನಾಗಪ್ಪ ಕರ್ಕೊಂಡು ಹೋಗಲ್ಲ. ಆಗಿಂದಾಗ್ಗೆ ಒಂದಲ್ಲ ಒಂದು ಹುಡುಗಿ ಅನುಮಾನಾಸ್ಪದ ಸಾಯ್ತಾನೆ ಇದ್ದಾಳೆ. ಇದನ್ನ ಹೇಗಾದ್ರೂ ಮಾಡಿ ತಡೆಗಟ್ಟಲೇಬೇಕು. ಹೌದಪ್ಪ, ಹೆಂಗಸರು ಮಕ್ಕಳು ಸಂತೆಗೆ ಹೋಗಕ್ಕೆ ಎದುರ್ಕೋತಾರೆ. ಗೌಡ್ರೆ, ನನಗೊಂದು ಯೋಚನೆ ಬರ್ತಾ ಇದೆ. ಅದೇನು ಹೇಳಪ್ಪ? ಈ ರೀತಿ ಸಾವುಗಳು ರಾತ್ರಿ ಹೊತ್ತಲ್ಲೇ ನಡೀತಾ ಇವೆ. ಅದರಿಂದ ಇನ್ಮೇಲೆ ಪ್ರತಿಯೊಂದು ಮನೆಯವರು ಪ್ರತಿಯೊಂದು ರಾತ್ರಿನೂ ಸರದಿ ಪ್ರಕಾರ ಊರು ಕಾವಲು ಕಾಯ್ಬೇಕು. ಯಾರಾದ್ರೂ ಅನುಮಾನಾಸ್ಪದ ಕಂಡು ಬಂದ್ರೆ ಎಲ್ಲರ ಮನೆ ಬಾಗಿಲು ತಟ್ಟಿ ಇಡೀ ಊರನ್ನೇ ಎಬ್ಬಿಸ್ಬಿಡ್ಬೇಕು. ನೀ ಹೇಳೋದು ಸರಿಯಪ್ಪ. ನಾಳೆ ರಾತ್ರಿಯಿಂದ ಎಲ್ರೂ ಒಂದೊಂದು ರಾತ್ರಿ ಕಾವಲು ಕಾಯೋಣ. ನಾಗಪ್ಪ, ಆಶ್ಚರ್ಯ, ಜಮೀನ್ದಾರರು ಆವಾಡಿಗನ ಮನೆವರೆಗೂ ಬಂದಿದ್ದೀರಿ? ಹಾವಿರೋ ಜಾಗಕ್ಕೆ ಜಮೀನ್ದಾರರು ಮಾತ್ರ ಅಲ್ಲ, ಹಾವನ್ನು ಹೊಡೆತಿನ್ನೋ ಹದ್ದು ಬರುತ್ತೆ. ಅಲ್ಪ ಸ್ವಲ್ಪ ಓದ್ದವನಲ್ವಾ, ಚೆನ್ನಾಗಿ ಮಾತಾಡ್ತೀಯ. ಹೌದು, ಬಂದ ವಿಷಯ ಹೇಳಲೇ ಇಲ್ಲ. ನನ್ನ ತಂಗಿ ಸತ್ತು ಬಿದ್ದಿದ್ದ ತಾಳೆ ಗೊತ್ತಿಲ್ಲೇ ನಿನ್ನೆ ಒಬ್ಳು ಸತ್ತಿದ್ದಾಳೆ. ಹೌದಾ? ಆ ಹುಡುಗಿ ನಿನಗೆ ಗೊತ್ತು? ಯಾರು ನಂಗೆ ಗೊತ್ತಿಲ್ಲ. ನಾನು ಬೇಲಿ ಕಟ್ಟಿ ಮುಗಿಸ್ಬೇಕು. ನಿನ್ ಕೆಲಸ ನೋಡ್ಕೊಂಡು ಹೋಗು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ನಾನು ಯಾಕೋ ಇಲ್ಲಿ ನಿಂತಿರ್ಲಿ? ಏನದು? ಸೈಕಲ್ ಶಾಪ್ನಿಂದ ಒಂದು ಹುಡುಗಿನ ಬಸ್ ಹತ್ತಿಸ್ತೀನಿ ಅಂತ ನೀನ್ ಕರ್ಕೊಂಡು ಹೋಗ್ಲಿಲ್ಲ? ನಾಳೆಯಿಂದ ಯಾವ್ಯಾವ ಹುಡುಗಿನ ಕರ್ಕೊಂಡು ಹೋದೆ ಅಂತ ಗುರ್ತು ಹಾಕೊಡ್ತೀನಿ. ಈಗ ಮನೆಗೆ ಹೋಗು. ಹೋಗ್ಬೇಕು ಅಂತಲೇ ಬಂದೆ, ಬಂದ್ ಕೆಲಸ ಮುಗಿಲಿಲ್ವಲ್ಲ? ಅದೇನ್ ಮುಗಿಸ್ಕೊಂಡು ಹೋಗು.
ಆನೆ ಇರೋವರೆಗೂ ಸೋಮನ್ನ ಏನು ಮಾಡೋದಕ್ಕಾಗಲ್ಲ. ಯೋ ಆ ಕಡೆ ಹೋಗ್ಬೇಡ ಕಣೆ, ಬಂಡೆಗೆ ಸಿಡ್ಬಂತಾಕವ್ರೆ. ಸಿಡಿಮದ್ದಿಟ್ರೆ ಬಂಡೆನೇ ಚೂರ್ ಚೂರಾಗೋಗುತ್ತೆ. ಇನ್ನು ಆನೆ ಯಾವನ ಇವನು? ಗಣೇಶ, ಯಾಕೋ ಹೀಗೆ ಹಠ ಮಾಡ್ತಾ ಇದೀಯ ಇವತ್ತು? ನಿನ್ನತ್ರ ಅಂತ ಗುಟ್ಟು ಹೇಳು. ನಾನೀಗ ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಹೋಗ್ತಾ ಇದ್ದೀನಿ. ನೀನ್ ಮನೆಗೆ ಹೋಗು. ನಾನು ಹೇಳ್ತಾನೆ ಇದ್ದೀನಿ, ನೀನ್ ಬರ್ತಾನೆ ಇದೀಯಾ? ಇರು, ನಿನಗೆ ಮಾಡ್ತೀನಿ. ಈ ಗೆರೆ ದಾಟ್ ಹೊರಗಡೆ ಬಂದ್ರೆ ಇನ್ಮೇಲೆ ನಾನ್ ನಿನ್ ಮುಖ ನೋಡೋದಿಲ್ಲ. ಜ್ಞಾಪಕ ಇಟ್ಕೋ, ಇದು ಸತ್ಯರೇಖೆ. ಇದು ಸತ್ಯರೇಖೆ. ಪಾರ, ನೀನು ಅರ್ಜೆಂಟಾಗಿ ನೋಡ್ಬೇಕು ಅಂತ ನಾನೇ ಗಣೇಶನ್ ಕಳ್ಸಿದ್ದೆ. ಯಾಕೆ? ನಿನ್ನೆ ನನಗೂ ನಾಗಪ್ಪನಿಗೂ ಬಾಳೆ ತೋಟದಲ್ಲಿ ಭಾರಿ ಹೊಡೆದಾಟ ಆಯ್ತು. ಆಮೇಲೇನು, ನಾನು ಅವನು ಹೊಡೆದೋಡಿಸ್ಬಿಟ್ಟೆ. ಹೊಡೆದಾಡುವಾಗ ಅವನ ಹಲ್ಲು ಒಂದು ಬಾಳೆ ಗಿಡಕ್ಕೆ ಕೂರ್ತು. ಅವಾಗೇನಾಯ್ತು ಗೊತ್ತಾ? ಇಡೀ ಬಾಳೆ ದಿಂಡೆ ನೀಲಿ ಬಣ್ಣವಾಗಿ ಹೋಯ್ತು. ಯಾಕೆ ಹಾಗಾಯ್ತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಒಂದು ಪಕ್ಷ ಅವನ ಮೈ ತುಂಬಾ ವಿಷಾನೇ ತುಂಬಿದೆಯೋ ಏನೋ. ಆದ್ರೆ ಒಂದು ವಿಷಯ ಮಾತ್ರ ಖಂಡಿತ ಅನ್ಸುತ್ತೆ, ರತ್ನನ್ ಸಾಗು ನಾಗಪ್ಪನಿಗೂ ಏನೋ ಸಂಬಂಧ ಇರಲೇಬೇಕು. ಒಂದ್ ಕೆಲಸ ಮಾಡ್ತೀನಿ, ಇವತ್ ರಾತ್ರಿ ಅವನ್ ತಿಂದ ಎಂಜಲನ್ನ ಕೊಡಿಗೆ ಹಾಕಿ ನೋಡ್ತೀನಿ. ಅವನ ಮೇಲೆ ವಿಷಯ ಇದೆ ಇಲ್ವ ಅಂತ ಗೊತ್ತಾಗ್ಬಿಡುತ್ತೆ. ಈಗೇನಿದು, ಹೊಟ್ಟೆ ತುಂಬಿದ್ರು ತಟ್ಟೆ ತುಂಬಿಸ್ತಾ ಇದ್ದೀಯಾ? ನನ್ನೇನ್ ಬಕಾಸುರ ಅನ್ಕೊಂಡಿದ್ಯಾ? ಪರವಾಗಿಲ್ಲ, ಊಟ ಮಾಡು ಮಾವ. ನಿನ್ಗೋಸ್ಕರ ನಾನೇ ಅಡ್ಗೆ ಮಾಡಿದ್ದೀನಿ.
ಇದನ್ನ ನಾನೇ ತೊಳಿ. ಯಾಕೆ ಮಾವ, ನಾನಿದನ್ ಮಾಡ್ಬಾರ್ದಾ? ನೀನು ಇದನ್ನ ಮಾತ್ರ ಮಾಡಬಾರ್ದು. ಯಾಕೆ ಪೆಚ್ಚಾಗಿ ನಿಂತ್ಬಿಟ್ಟೆ? ತಗೋ ತಟ್ಟೆ. ಊಟ ಭರ್ಜರಿ.